ಎಲ್ರಿಗೂ ನಮಸ್ಕಾರ. ನಮ್ಮ ಭವಿಷ್ಯದ ಬಗ್ಗೆ ನಾವೆಲ್ಲ ಯೋಚನೆ ಮಾಡ್ತೀವಿ ಅಲ್ವಾ? ಆದ್ರೆ ಒಂದು ಕ್ಷಣ ಯೋಚನೆ ಮಾಡಿ, ನಮ್ಮ ಭವಿಷ್ಯದ ನಾವು ಕೂಡ ನಮ್ಮ ಬಗ್ಗೆ ಯೋಚನೆ ಮಾಡ್ತಾ ನಮಗೋಸ್ಕರ ತಾಳ್ಮೆಯಿಂದ ಕಾಯ್ತಾ ಇದ್ರೆ ಇದೊಂದು ಇಂಟ್ರೆಸ್ಟಿಂಗ್ ಯೋಚನೆ ಅಲ್ವಾ? ಬನ್ನಿ ಇದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ. ಪ್ರತಿದಿನ ಬೆಳಗ್ಗೆ ಈ ಅಲಾರಂ ಸದ್ದು ನಮ್ಮನ್ನ ಎಬ್ಸೋದಿದೆಯಲ್ವಾ, ಮತ್ತೊಂದು ದಿನದ ಓಟ ಶುರು ಮಾಡೋಕೆ ರೆಡಿಯಾಗಿ ಅಂತ. ಹೌದು, ನಾವು ಓಡುತ್ತೇವೆ, ನಿಲ್ಲದೆ, ಸುಸ್ತಾಗ್ದೆ. ಇದ್ಯಾವತ್ತೂ ಮುಗಿಯೋ ಓಟ ಅಂತಾನೆ ಅನ್ಸಲ್ಲ ಅಲ್ವಾ? ಸರಿ, ಈ ಓಟ ಯಾರಿಗೋಸ್ಕರ? ನಮ್ಮ ಕುಟುಂಬಕ್ಕೋಸ್ಕರ? ನಮ್ಮ ಕನಸುಗಳನ್ನ ನನ್ಸ್ ಮಾಡಕ್ಕೋಸ್ಕರ? ಆಮೇಲೆ ನಾವು ಯಾವತ್ತೂ ನಿಂತು ಸರಿಯಾಗಿ ಯೋಚನೆ ಮಾಡದೇ ಇರೋ ಒಂದು ಭವಿಷ್ಯಕ್ಕೋಸ್ಕರ? ಖಂಡಿತ, ಇವೆಲ್ಲ ಅದ್ಭುತವಾದ ಕಾರಣಗಳೇ. ಆದ್ರೆ ಈ ಓಡ ಧಾವಂತದಲ್ಲಿ ನಾವೇ ನಮ್ಮನ್ನ ಮರ್ತು ಬಿಡ್ತಾ ಇದೀವಾ? ಇದೇ ನೋಡಿ ದೈನಂದಿನ ಓಟ ಅಂದ್ರೆ. ನಮ್ಮ ಕಷ್ಟಗಳು ನಮ್ಮ ಪ್ರೀತಿಪಾತ್ರರಿಗೆ ಯಾವತ್ತೂ ಗೊತ್ತಾಗಬಾರ್ದು ಅಂತಾನೆ ನಾವು ಇಷ್ಟೆಲ್ಲ ಕಷ್ಟಪಡೋದು. ಹೌದು, ನಾವು ಓಡೋದು ನಮಗಿಂತ ಹೆಚ್ಚಾಗಿ ಅವರಿಗೋಸ್ಕರ. ನಮ್ಮ ಕಷ್ಟದ ನೆರಳು ಕೂಡ ಅವರ ಮೇಲೆ ಬೀಳ್ಬಾರ್ದು ಅನ್ನೋ ಒಂದೇ ಒಂದು ಆಸೆ. ಆದ್ರೆ ಈ ಓಟದಲ್ಲಿ ಒಂದು ವಿಷಯ ಗಮನಿಸಿದ್ರಾ? ನಾವು ತುಂಬಾ ಮುಖ್ಯವಾದ ಒಬ್ಬ ವ್ಯಕ್ತಿಯನ್ನ ಮರೆತು ಬಿಡ್ತಿದ್ದೀವಿ. ಯಾರಿರ್ಬೋದದು? ಸ್ವಲ್ಪ ಯೋಚನೆ ಮಾಡಿ. ಅಲ್ಲೇ ಶುರುವಾಗೋದು ಒಂದು ತಾಳ್ಮೆಯ ಕಾಯುವಿಕೆ. ಬಹುಶಃ ನಾವು ಇಡೀ ಜೀವನದಲ್ಲಿ ಪ್ಲಾನ್ ಮಾಡಲೇಬೇಕಾದ ಅತೀ ಮುಖ್ಯವಾದ ವ್ಯಕ್ತಿಯ ಪರಿಚಯ ಇದು. ನಾವು ಮರೆತು ಹೋಗಿರುವ ಆ ವ್ಯಕ್ತಿ, ನಾವು ಇನ್ನೂ ಭೇಟಿಯೇ ಆಗಿಲ್ಲ, ಆದ್ರೆ ಅವರು ನಮಗೋಸ್ಕರನೇ ಕಾಯ್ತಾ ಇದ್ದಾರೆ. ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಅದು ನಮ್ಮ ಭವಿಷ್ಯದ ನಾನು. ಹೌದು, ನಮ್ಮದೇ ವಯಸ್ಸಾದ ರೂಪ. ನಾವು ಅವರಿಗೋಸ್ಕರ ಏನಾದ್ರೂ ಪ್ಲಾನ್ ಮಾಡಿದ್ದೀವಿ ಅಂತ ಒಂದು ದೊಡ್ಡ ನಂಬಿಕೆಯಿಂದ ಕಾಯ್ತಾ ಇದ್ದಾರೆ. ಆ ನಂಬಿಕೆಯನ್ನ ಉಳಿಸ್ಕೊಳ್ಳೋದು ನಮ್ಮ ಜವಾಬ್ದಾರಿ ಅಲ್ವಾ? ಹಾಗಿದ್ರೆ ಜೀವನ ಅಂದ್ರೆ ಆಗಷ್ಟೇ ಶುರುವಾಗೋದು. ಅದೊಂದು ಅಂತ್ಯ ಅಲ್ಲ, ಬದಲಿಗೆ ಸಂಪೂರ್ಣವಾಗಿ ಒಂದು ಹೊಸ ರೀತಿಯ ಆರಂಭ. ಹೌದು, ನಿವೃತ್ತಿ ಅಂದ್ರೆ ಎಲ್ಲ ಮುಗೀತು ಅಂತಲ್ಲ, ಅದೊಂದು ಹೊಸ ಶುರುವಾತ್. ನೋಡಿ, ಸಾಮಾನ್ಯವಾಗಿ ನಿವೃತ್ತಿ ಅಂದ್ರೆ ಏನಂತೀವಿ? ಕೆಲ್ಸ ನಿಲ್ಸೋದು ಅಂತೀವಿ. ಅದೊಂದು ರೀತಿ ದಾರಿ ಮುಗಿದು ಗೋಡೆ ಬಂದ ಹಾಗೆ. ಆದ್ರೆ ನಿಜವಾದ ಗುರಿ ಅದು ಖಂಡಿತ ಅಲ್ಲ. ನಿಜವಾದ ಗುರಿ ಏನಂದ್ರೆ ಅಂತಿಮವಾಗಿ ಜೀವನವನ್ನ ಶುರು ಮಾಡೋದು. ಹಾಗಿದ್ರೆ ಈ ಹೊಸ ಜೀವನ ಹೇಗಿರುತ್ತೆ? ಯೋಚನೆ ಮಾಡಿ. ನಾಳೆ ಏನಾಗುತ್ತೋ ಅನ್ನೋ ಭಯ ಇರಲ್ಲ, ಯಾವುದೇ ವಿಷಯಕ್ಕೂ ಕಾಂಪ್ರಮೈಸ್ ಆಗೋ ಅವಶ್ಯಕತೆ ಇರಲ್ಲ. ಆ ಥರದೊಂದು ಸ್ವಾತಂತ್ರ್ಯ. ಅದಕ್ಕೆ ಬೇಕಾಗಿರೋದು ನಮ್ಗೋಸ್ಕರ ಓಡೋ ಉಳಿತಾಯ. ನೋಡಿ, ನಾವು ಓಡೋದನ್ನ ನಿಲ್ಸೋ ಕ್ಷಣ ಇದೆಯಲ್ಲ, ಆಗ ಬೇರೆ ಏನಾದ್ರೂ ಓಡೋಕ್ ಶುರು ಮಾಡಬೇಕು. ಹೌದು, ನಮ್ಮ ಓಟ ನಿಂತಾಗ ಇನ್ನೊಂದು ಓಟ ಶುರುವಾಗ್ಲೇಬೇಕು. ಖಂಡಿತ ಒಂದು ದಿನ ಈ ಓಟ ನಿಂಟೇ ನಿಲ್ಲುತ್ತೆ. ಆ ದಿನ ನಮ್ಮ ಉಳಿತಾಯ ನಮ್ಗೋಸ್ಕರ ಓಡ್ತಾ? ಇದೇ ದೊಡ್ಡ ಪ್ರಶ್ನೆ. ಇದನ್ನೀಗ ಹೀಗೆ ಕಲ್ಪನೆ ಮಾಡ್ಕೊಳ್ಳಿ. ಭವಿಷ್ಯದಿಂದ ಒಂದು ಪತ್ರ ಬಂದಿದೆ. ಯಾರ್ ಕಳಿಸಿದ್ದು ಅಂದ್ರೆ ನಮ್ಮ ಮೇಲೆ ತುಂಬಾನೇ ಭರವಸೆ ಇಟ್ಕೊಂಡಿರೋ ಒಬ್ರು. ಒಂದು ರೀತಿ ನಮ್ಮ ಭವಿಷ್ಯದ ನಾವೇ ನಮಗೆ ಬರೆದಿರೋ ಪತ್ರ ಅಂದ್ಕೊಳ್ಳಿ. ಆ ಪತ್ರದಲ್ಲಿ ಒಂದೇ ಒಂದು ಲೈನ್ ಇದೆ: ನಿಮ್ಮ ಭವಿಷ್ಯದ ನಾನು ನಿಮಗೆ ಧನ್ಯವಾದ ತಿಳಿಸುತ್ತದೆ. ಆಲೋಚನೆ ಮಾಡಿ, ಇಂದು ನಾವು ಮಾಡೋ ಒಂದು ಸಣ್ಣ ಪ್ಲಾನ್ ನಾಳೆ ಆ ಒಂದು ಧನ್ಯವಾದಕ್ಕೆ ಕಾರಣವಾಗಬಹುದು. ನೀವು ಎಲ್ಲರಿಗೂ ಉಳಿಸುತ್ತೀರಿ, ನಿಮಗಾಗಿ ಯಾವಾಗ ಉಳಿಸುತ್ತೀರಾ? ನಿಮ್ಮ ನಾಳೆ ಸುರಕ್ಷಿತವಾಗಿರಬೇಕೆಂದರೆ ಇಂದೇ ನಿವೃತ್ತಿ ಯೋಜನೆ ಆರಂಭಿಸಿ. ಧನ್ಯವಾದ.